ನಾನಂತೂ ಇದರಲ್ಲಿ ಭಾಗವಹಿಸಲ್ಲ. ಏಕೆಂದ್ರೆ ನನಗೆ ಈ ಸರ್ಕಾರ ನನ್ನ ಡೇಟಾವನ್ನು ಪಡ್ಕೊಂಡು ಅದನ್ನ ಸಂರಕ್ಷಿತವಾಗಿ ಇಡತ್ತಾ, ಅದನ್ನ ಯಾವ ಕಾರಣಕ್ಕೆ ಉಪಯೋಗಿಸ್ಕೊಳ್ತಾರೆ, ಅದರಿಂದ ಯಾವ ಒಂದು ದುರುದ್ದೇಶಗಳಿಗೋಸ್ಕರ, ಅವರ ರಾಜಕೀಯ ದುರುದ್ದೇಶಕ್ಕೋಸ್ಕರ ಉಪಯೋಗಿಸ್ಕೊಳ್ತಾರೆ ಅನ್ನುವಂಥದ್ದು, ಅದು ನನಗೆ ಈ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ. ಯಾವ ಜಾತಿಯವರಿಗೂ ಯಾವ ಬಡವರಿಗೂ ಕೂಡ ಇದರಿಂದ ಉಪಯೋಗ ಆಗೋದಿಲ್ಲ. ನೀವು ದಯವಿಟ್ಟು ಸಿದ್ದರಾಮಯ್ಯನವರ ಸೆನ್ಸಸ್ ಇದನ್ನ ತಾವು ಬಹಿಷ್ಕಾರ ಮಾಡಬೇಕು. ಎರಡನೇ ಬಾರಿಗೂ ಈ ಜಾತಿ ಗಣತಿ ವರದಿಯನ್ನ ನಿಲ್ಲಿಸಬೇಕು, ಸ್ಟಾಪ್ ಮಾಡಬೇಕು ಅಂತೇಳಿ ಹುನ್ನಾರಗಳು ನಡೀತಾನೇ ಇದೆ. ಇವತ್ತು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದರಾಗಿರುವಂಥ ತೇಜಸ್ವಿ ಸೂರ್ಯ ಅವರು ಹೇಳ್ತಾರೆ, ನಾವು ಈ ಜಾತಿ ಗಣತಿ ಅಂದರೆ ಅರ್ಥಾತ್ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ಬಹಿಷ್ಕಾರ ಮಾಡ್ತೇನೆ, ನನಗೆ ನಂಬಿಕೆ ಇಲ್ಲ, ನನಗೆ ಇದರ ಮೇಲೆ ನಂಬಿಕೆ ಇಲ್ಲ, ನಾನು ಬಹಿಷ್ಕಾರ ಮಾಡ್ತೀನಿ ಅಂತ ಹೇಳ್ತಾರೆ. ಈ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳುವಂತಹ ಪರಿಸ್ಥಿತಿಗೆ ಇವತ್ತು ನಾವು ತಲುಪಿದ್ದೇವೆ ಅಂತಂದರೆ, ಸರ್ಕಾರ ಕೈಗೊಂಡಿರುವಂತಹ ಏನು ನಿರ್ಧಾರಗಳನ್ನು ವಿರೋಧಿಸಿ ನಮಗೆ ನಂಬಿಕೆ ಇಲ್ಲ, ನಾವು ಬಹಿಷ್ಕಾರ ಆಗ್ತೀವಿ ಅಂತಂತಾರಂದರೆ ಇದರ ಹಿಂದೆಗಡೆ ಏನಿದೆ? 10 ವರ್ಷಗಳ ಹಿಂದೆ 2015ರಲ್ಲಿ ನಡೀತಲ್ಲ ಜಾತಿ ಗಣತಿ, ಅದನ್ನು ಮುಚ್ಚಿ ಹಾಕೋದಿಕ್ಕೆ ಕುತಂತ್ರ ಅಂದರು, ಪಿತೂರಿ ಅಂತಂದರು, ಪೆನ್ಸಿಲಲ್ಲಿ ಬರೆದ್ರು ಅಂತಂದರು, ನಮ್ಮ ಮನೆಗೆ ಬಂದಿಲ್ಲ ಅಂತಂದರು, ಕೊನೆಗೆ ಏನೆಲ್ಲ ಮಾಡಿದ್ರು. ಈಗ ಹೊಸದಾಗಿ ಮಾಡ್ತಾ ಇದ್ದೀವಿ. ಆವತ್ತೇಳಿದ್ದೇನು? ಭಾರತೀಯ ಜನತಾ ಪಕ್ಷದವರಾಗಿರ್ಬೋದು, ಒಕ್ಕೂಟಗಳಾಗಿರ್ಬೋದು, ಹೊಸದಾಗಿ ಮಾಡಿ ಅಂದರು. ಆಯಿತು, ಹೊಸದಾಗಿ ಮಾಡ್ತಾ ಇದ್ದೇವೆ, ಆನ್ಲೈನಲ್ಲಿ ನಿಮಗೆ ಗೊತ್ತಾಗೋ ರೀತಿಯಲ್ಲೇ ಮಾಡ್ತಾ ಇದ್ದೇವೆ ಅಂತೇಳಿ ಪ್ರಾರಂಭ ಮಾಡಿದ್ರೆ ಈಗಲೂ ಅದಕ್ಕೆ ಖ್ಯಾತೆ ತೆಗಿತಾ ಇದ್ದಾರೆ. ಬಂಧುಗಳೇ, ನಾವು ನಮ್ಮ ಸಮುದಾಯದ ನಿಖರವಾದಂತಹ ಅಂಕಿ ಅಂಶಗಳನ್ನು ತಿಳಿದುಕೊಳ್ಳೋದಕ್ಕೆ ನಮಗೆ ಕೊಟ್ಟಿರುವಂತಹ, ನಮಗೆ ಒದಗಿ ಬಂದಿರುವಂತಹ, ನಮಗೆ ಅಮೂಲ್ಯವಾದಂತಹ ಅವಕಾಶ. ಯಾರು ಏನೇ ಮಾತಾಡ್ಕೊಂಡು ಹೋಗಲಿ, ಅವರು ಬಹಿಷ್ಕಾರ ಆಗ್ತಾರಾ? ಅವ್ರ ಜಾತಿ ಸಂಖ್ಯೆಗಳ ಮೇಲೆ ನಂಬಿಕೆ ಇಲ್ವಾ? ಅವ್ರಿಗೆ ಇದ್ರ ಬಗ್ಗೆ ವಿಶ್ವಾಸ ಇಲ್ವಾ? ಬೇಡ. ನಾವು ನಮ್ಮ ಜಾತಿ, ನಮ್ಮ ಕುರುಬ ಸಮುದಾಯದವರಿಗೆ ನಮಗೆ ನಂಬಿಕೆ ಇದೆ, ಅಹಿಂದ ವರ್ಗದವರಿಗೆ ನಂಬಿಕೆ ಇದೆ, 80% ಇರುವಂಥ ಅಹಿಂದ ವರ್ಗಗಳಿಗೆ ಈ ಜಾತಿ ಗಣತಿಯ ಬಗ್ಗೆ ನಂಬಿಕೆ ಇದೆ, ವಿಶ್ವಾಸ ಇದೆ, ನಮಗೆ ಬೇಕು ಅಂತ ಹೇಳ್ತಾ ಇದ್ದೇವೆ. ನಮ್ಮ ಶೈಕ್ಷಣಿಕ ಸಾಮಾಜಿಕ ಸ್ಥಿತಿಗತಿಗಳ ಬಗ್ಗೆ ನಮಗೆ ಬೇಕು ಅಂತಲೇ ಹೇಳ್ತಾ ಇದ್ದೇವೆ. ಅದೇ ರೀತಿ ಕುರುಬ ಸಮುದಾಯದವೂ ಸಹ ಕರ್ನಾಟಕದ 31 ಜಿಲ್ಲೆಯಲ್ಲಿರುವಂಥ ಕುರುಬ ಸಮುದಾಯ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ಆಗಿ ಅಧಿಕೃತವಾಗಿ ಹೊರಹೊಮ್ಮುವಂತಹ ಸಮಯ ಹತ್ರ ಬರ್ತಾ ಇದೆ. ನಾವೆಲ್ಲರೂ ಸಹ ಈ ಜಾತಿ ಗಣತಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ನಾವೆಲ್ಲರೂ ಭಾಗವಹಿಸಬೇಕು. ಇವತ್ತು ನಮ್ಮ ಮನೆಯಲ್ಲಿ ಈ ಸಾಮಾಜಿಕ ಶೈಕ್ಷಣಿಕ ಅರ್ಥಾತ್ ಜಾತಿ ಗಣತಿ ಇವತ್ತು ನಮ್ಮ ಮನೆಯಲ್ಲಾಯಿತು. ಸಂತೋಷವಾಗಿ ಗಣತಿದಾರರು ಬಂದಾಗ ಅವ್ರ ಜೊತೆಯಲ್ಲಿ ಅವರಿಗೆ ಕೇಳುವಂತಹ ಎಲ್ಲ ಮಾಹಿತಿಗಳನ್ನು ನಾನು ಒದಗಿಸಿಕೊಟ್ಟಿದ್ದೇನೆ, ಸಂತೋಷದಿಂದ ಒದಗಿಸಿಕೊಟ್ಟಿದ್ದೇನೆ. ನನಗೆ ಬಹಳ ಖುಷಿಯಾಗುತ್ತೆ. ಯಾಕಂದರೆ ಕರ್ನಾಟಕದಲ್ಲಿರುವಂತಹ ನನ್ನೆಲ್ಲ ಆತ್ಮೀಯ ಬಂಧುಗಳು ಎಷ್ಟು ಸಂಖ್ಯೆಯಲ್ಲಿದ್ದಾರೆ ಅಂತ ತಿಳಿದುಕೊಳ್ಳುವಂತಹ ಆ ಸಂತೋಷ ಇದೆಯಲ್ಲ, ಆ ಸಂಖ್ಯೆ ತಿಳಿದುಕೊಳ್ಳುವಂತಹ ಸಮಯ ಹತ್ರ ಬರ್ತಾ ಇದೆ. ಆ ಖುಷಿ ಇದೆ ನನಗೆ. ಸಂಸದರು ಹೇಳ್ತಾರೆ, ತೇಜಸ್ವಿ ಸರ ನನ್ನ ಮಾಹಿತಿಗಳನ್ನು, ನನ್ನ ಡಾಟಾವನ್ನು ಕದ್ದು ಬಿಡ್ತಾರೆ. ಸರ್ಕಾರಗಳ ಮೇಲೆ ನಂಬಿಕೆ ಇಲ್ಲದಂಥವರು ಪ್ರೈವೇಟ್ನ ಸಿಮ್ ಕಾರ್ಡ್ ತಗೊಳ್ಳೋದಕ್ಕೆ, ಮತ್ತೊಂದು ತಗೊಳ್ಳೋದಕ್ಕೆ ನಾವೆಲ್ಲ ಡಾಟಾಗಳನ್ನು ಕೊಡ್ತೇವೆ. ನಮ್ಮದೇ ಸರ್ಕಾರ, ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನಮ್ಮದೇ ಸರ್ಕಾರಕ್ಕೆ ಮಾಹಿತಿ ಕೊಡೋದಕ್ಕೆ ಮಾಹಿತಿ ಸೋರಿಕೆ ಆಗುತ್ತಂತೆ. ಎಂತಹ ವಿಪರ್ಯಾಸ ಅಲ್ವಾ? ಅದೇ ಕೇಂದ್ರ ಸರ್ಕಾರದವ್ರು 2026ರಿಂದ ಪ್ರಾರಂಭ ಮಾಡ್ತಾ ಇದ್ದಾರಲ್ಲ ಜಾತಿಯ ಗಣತಿಯನ್ನ. ಅವಾಗ ಏನು ಮಾಡ್ತಾರೆ ಇವರು? ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಮಾಡಿದ್ರೆ ತಪ್ಪು, ಬೇರೆಯವರು ಮಾಡಿದ್ರೆ ಸರಿ. ಇದು ಇವರ ಲೆಕ್ಕಾಚಾರ. ಹೇಗಿದೆ ಅಂದರೆ, ಆವಾಗ 165 ಕೋಟಿ ರೂಪಾಯಿನ ಲಾಸ್ ಮಾಡಿದ್ರು, ಇವಾಗ 450 ಕೋಟಿ ರೂಪಾಯಿನ ಲಾಸ್ ಮಾಡಬೇಕು. ಕೋರ್ಟ್ಗೆ ಹೋದ್ರು, ಸ್ಟೇ ತರಕ್ಕೆ ಹೋದ್ರು, ಅಪ್ಲಿಕೇಶನ್ ಹಾಕಿದ್ರು, ವಾದ ವಿವಾದ ಆಯಿತು. ಕೊನೆಗೆ ಕೋರ್ಟು ನೀವು ಮುಂದುವರಿಸಿ, ಇಷ್ಟ ಇದ್ದವ್ರು ಮಾಡಿಸ್ಕೊಳ್ತಾರೆ, ಬಲವಂತ ಮಾಡಬೇಡಿ ಅಂತೇಳಿ ಕೋರ್ಟ್ ಆದೇಶ ಕೊಡ್ತು. ಸಮೀಕ್ಷೆ ಪ್ರಾರಂಭ ಆಗಿದೆ. ಖಂಡಿತವಾಗ್ಲೂ ನಮ್ಮ ಸಮುದಾಯದವರಿಗೆ ನಾನು ಹೇಳ್ಕೊಳ್ಳೋದೇನಂತಂದರೆ,
ಎಲ್ಲ ಕೆಲಸ ಕಾರ್ಯಗಳಿದ್ದರೂ ಗಣತಿದಾರರು ಬಂದಾಗ ಅವರಿಗೆ ನಗುತ್ತಲೇ ಅವರಿಗೆ ಕೇಳುವಂತಹ ಮಾಹಿತಿಗಳನ್ನು ಕೊಡಿ. ಬಹಳ ಸಿಂಪಲ್ ಇದೆ ನೋಡಿ, ಬಹಳ ಸಿಂಪಲ್ ಇದೆ. ಏನೂ ಇಲ್ಲ, ಅವ್ರು ಕೇಳುವಂತಹ ಪ್ರಶ್ನೆಗಳಿಗೆ ಟಕಾಟಕ್ ಅಂತ ಉತ್ತರ ಕೊಟ್ಕೊಳ್ತಾ ಹೋಗಿ. ಮನೆಯ ಆಧಾರ್ ಕಾರ್ಡ್ಗಳ ನಂಬರ್ ತಗೊಳ್ತಾರೆ, ಆಧಾರ್ ಕಾರ್ಡ್ ನಂಬರ್ ಆಗಿದ ತಕ್ಷಣ ಮುಖ್ಯಸ್ಥರ ಹೆಸರು ತಗೊಳ್ತಾರೆ. ಅದಾದ ನಂತರ ನಿಮ್ಮದು ಯಾವುದೋ ಧರ್ಮ, ಜಾತಿ, ಕುಲಕಸುಬು, ನೀವು ಯಾವ ಉದ್ಯೋಗ ಮಾಡ್ತೀರಿ ಎಲ್ಲವನ್ನು ಕೇಳ್ಕೊತಾ ಹೋಗ್ತಾರೆ. ಒಂದು 5 ನಿಮಿಷದಲ್ಲಿ ನಿಮ್ಮ ಗಣತಿ ಪೂರ್ಣ ಆಗುತ್ತೆ, ಒಬ್ಬೊಬ್ಬರ ಗಣತಿ ಪೂರ್ಣ ಆಗುತ್ತೆ. ಯಾರು ಏನು ಹೇಳ್ತಾರೋ ಏನು ಮಾಡ್ತಾರೋ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಕುರುಬ ಸಮುದಾಯದವರಿಗೆ ಮಾತ್ರ ಖುಷಿಯಿಂದ ಸಂತೋಷವಾಗಿ ಹಬ್ಬದ ರೀತಿಯಲ್ಲಿ ಇದನ್ನು ಸ್ವಾಗತ ಮಾಡಿ ಗಣತಿ ಮಾಡಲೇಬೇಕು. ಯಾಕಂದರೆ ಕುರುಬರ ಸಂಖ್ಯೆ ಕರ್ನಾಟಕದಲ್ಲಿ ನಂಬರ್ 1 ಸ್ಥಾನದಲ್ಲಿ ಬರುವಂತಹ ಎಲ್ಲ ಸಾಧ್ಯತೆಗಳು ಇದೆ. ದ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ. ನಾವು ಬೇರೆ ಸಮುದಾಯದವ್ರ ಬಗ್ಗೆ ನಾವು ಮಾತಾಡೋದಿಲ್ಲ. ಬೇರೆ ಸಮುದಾಯಗಳು ಅಲ್ಲಿರುವಂತಹ ಗೊಂದಲಗಳನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಕುರುಬ ಸಮುದಾಯದಲ್ಲಿ ಮಾತ್ರ ಗೊಂದಲ ಇಲ್ಲ. ನೋಡಿ, ಧಾರವಾಡದಲ್ಲಿ ದಿಂಗಾಲೇಶ್ವರ ಸ್ವಾಮೀಜಿಗಳು ಹೇಳ್ತಾರೆ, ನೋಡಿ, ಕುರುಬ ಸಮುದಾಯದವರು ಹಾಲು ಮತಸ್ಥರು, ಅವರು ಜಾತಿ ವಿಚಾರ ಬಂದಾಗ ನೋಡಿ ಅವರೆಲ್ಲನೂ ಒಂದೇ ರೀತಿಯಾಗಿ ಬರೆಸ್ತಾ ಇದ್ದಾರೆ, ಅವರಲ್ಲಿ ಗೊಂದಲ ಇಲ್ಲ ಅಂತ ಹೇಳ್ತಾರೆ. ನೋಡಿ, ಬೇರೆ ಸಮುದಾಯದವರು ಕುರುಬರ ಬಗ್ಗೆ ಏನೆಲ್ಲ ಇತಿಹಾಸದಲ್ಲಿ ಹೇಳಿದ್ದಾರೆ. ಕುರುಬರು ಹಾಲು ಮತಸ್ಥರು, ದೈವಾಂಶ ಸಂಭೂತರು ಅಂತೇಳಿ ಕುರುಬರನ್ನ ಇತಿಹಾಸದಲ್ಲಿ ಹೊಗಳಿದ್ದನ್ನು ನೋಡಿದ್ವಿ ನಾವು. ಇತ್ತೀಚೆಗೆ ಕೋಡಿಮಠದ ಸ್ವಾಮೀಜಿ, ಪ್ರದೀಪ್ ಈಶ್ವರ ಆಗಿರ್ಬೋದು, ತಲಕಾಡಿನ ರಂಗೇಗೌಡರಾಗಿರ್ಬೋದು, ಎಲ್ಲರೂ ಸಹ ಕುರುಬರ ಇತಿಹಾಸದ ಬಗ್ಗೆ ಹೇಳ್ತಾ ಇದ್ದಾರೆ. ಇವತ್ತು ದಸರಾ ಪ್ರಾರಂಭ ಮಾಡಿದ್ದು ಕುರುಬ ಕುಲದವರು ಅಂತೇಳಿ ತಲಕಾಡಿನ ರಂಗೇಗೌಡರು ಹೇಳ್ತಾರೆ, ಇತಿಹಾಸ ತಜ್ಞರು ಹೇಳ್ತಾರೆ. ಇದು ನಮ್ಮ ಕುರುಬ ಸಮುದಾಯದ ಇತಿಹಾಸ. ನಾವು ಕರ್ನಾಟಕದಲ್ಲಿ ಇವತ್ತು ಬೀದರ್ನಿಂದ ಚಾಮರಾಜನಗರದವರೆಗೂ ಕುರುಬರ ಆಚಾರ ವಿಚಾರಗಳು ಒಂದೇ, ಕುರುಬರ ನಡೆನುಡಿಗಳು ಒಂದೇ, ಕುರುಬರಲ್ಲಿ ಹೆಚ್ಚು ಉಪಪಂಗಡಗಳಿಲ್ಲ. ಈ ಬಾರಿ ಇರೋದನ್ನು ಅದನ್ನೂ ಸಹ ನಾವು ಬೇಡ ಅಂತ ಹೇಳ್ತಾ ಇದ್ವಿ. ಎಲ್ಲರೂ ಕುರುಬ ಅಂತಲೇ ಬರೆಸ್ಬೇಕು ಅಂತ ಹೇಳ್ತಾ ಇದ್ವಿ. ದಯಮಾಡಿ ಇದು ನಿಮ್ಮ ಕರ್ತವ್ಯ ಅಂತ ತಿಳ್ಕೊಳ್ಳಿ. ತೇಜಸ್ವಿ ಸೂರ್ಯ ಅವರಿಗೆ ನಂಬಿಕೆ ಇಲ್ಲದೆ ಇರ್ಬೋದು, ನಮಗೆ ನಂಬಿಕೆ ಇದೆ. ನಾವು ಈ ಭಾರತ ದೇಶದ ಸಂವಿಧಾನವನ್ನು ನಾವು ನಂಬುತ್ತೇವೆ. ನಮಗೆ ಬೇಕು ಈ ಕುರುಬ ಸಮುದಾಯ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಎಷ್ಟು ಹಿಂದುಳಿದಿದೆ ಅನ್ನೋದನ್ನು ಅಂಕಿ ಅಂಶಗಳ ಜೊತೆಗೆ ಈ ಕುರುಬ ಸಮುದಾಯದ ಅಂಕಿ ಅಂಶಗಳು ಬೀದರ್ನಲ್ಲಿ ಎಷ್ಟು ಜನ ಇದ್ದಾರೆ, ಚಾಮರಾಜನಗರದಲ್ಲಿ ಎಷ್ಟು ಜನ ಇದ್ದಾರೆ, ದಾವಣಗೆರೆಯಲ್ಲಿ ಎಷ್ಟು ಜನ ಇದ್ದಾರೆ, ಮೈಸೂರಿನಲ್ಲಿ ಎಷ್ಟು ಜನ ಇದ್ದಾರೆ, ಕುರುಬ ಸಮುದಾಯದ ಶಕ್ತಿ ಏನು, ಎಲ್ಲವೂ ಸಹ ಜಗಜ್ಜಾಹೀರಾಗಬೇಕು, ಜಗತ್ತಿಗೆ ಗೊತ್ತಾಗಬೇಕು. ಈ ಸಮುದಾಯಕ್ಕೆ ಇಷ್ಟು ವರ್ಷಗಳ ಕಾಲ ಆಗಿರುವಂತಹ ಅನ್ಯಾಯ ಸರಿಪಡಿಸಬೇಕು ಅಂತಂದರೆ ನಮಗಿರುವಂಥದ್ದು ಒಂದೇ ಒಂದು ಅಸ್ತ್ರ. ಅದು ಈಗ ನಮ್ಮ ಮನೆಯ ಬಾಗಿಲಿಗೆ ಬರುತ್ತಿರುವಂತಹ ಜಾತಿ ಗಣತಿಯ ಅಸ್ತ್ರ. ನೀವು ಎಲ್ಲ ಕೆಲಸಗಳನ್ನು ಬದಿಗಿಡಿ. 0809 ಮೈಂಡಲ್ಲಿರಲಿ. 0809 0809 ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಅವ್ರು ಬಂದಾಗ ಆ ಗ್ರಾಮಗಳಲ್ಲಿ ಈಗಾಗಲೇ ಎಲ್ಲರಿಗೂ ಗೊತ್ತಾಗಿದೆ. ಈಗಾಗಲೇ ವಾಟ್ಸಪ್ ಗ್ರೂಪ್ಗಳಲ್ಲಿ, ಯೂಟ್ಯೂಬ್ನಲ್ಲಿ ಎಲ್ಲ ಕಡೆನೂ ಗೊತ್ತಾಗಿದೆ. ಇಲ್ಲಿ ನೀವು ಹಬ್ಬದ ರೀತಿಯಲ್ಲಿ ಮಾತಾಡ್ಕೊಳ್ಳಿ. ಮತ್ತೊಬ್ರು ಹೇಳಲಿ, ಬಹಿಷ್ಕಾರ ಮಾಡಲಿ, ಇನ್ನೊಂದು ಮಾಡಲಿ, ಬೇಡ ಅನ್ನಲಿ, ಕೋರ್ಟ್ಗೆ ಹೋಗಲಿ, ಮತ್ತೊಂದು ಏನಾದರೂ ಮಾಡಿಕೊಡ್ಲಿ, ನಾವು ಮಾತ್ರ ಹಾಲು ಮತಸ್ಥರು, ಕುರುಬರು ಮಾತ್ರ ನಾವಿದನ್ನು ಸಂತೋಷದಿಂದ ಸ್ವಾಗತ ಮಾಡಿದ್ವಿ. ಇವತ್ತು ಗಣತಿದಾರರು ನಮ್ಮ ಮನೆಗೆ ಬಂದಾಗ ಅವ್ರನ್ನ ಸಂತೋಷವಾಗಿ ಪ್ರೀತಿಯಿಂದ ಮಾತನಾಡಿ ದಾಖಲೆಗಳನ್ನೆಲ್ಲ ಕೊಟ್ಟು ಅವ್ರು ಏನೇನು ಕೇಳ್ತಾರೆ ಎಲ್ಲವನ್ನು ತೋರಿಸಿ ನಾವು ಅವರಿಗೆ ಸಹಿ ಮಾಡಿಕೊಟ್ಟು ಸಂತೋಷದಿಂದ ಕಳಿಸಿಕೊಟ್ಟಿದ್ದೇವೆ. ಇದು ಪ್ರತಿಯೊಬ್ಬ ಕುರುಬ ಸಮುದಾಯದವರು ಮಾಡಲೇಬೇಕಾದಂಥದ್ದು. ಯಾಕೆಂದರೆ ಈ ಸಮುದಾಯಕ್ಕೆ ಇವತ್ತಿನವರೆಗೂ ರಾಜಕೀಯವಾಗಿ ಆಗಲಿ, ಸಾಮಾಜಿಕವಾಗಿ ಆಗಲಿ, ಔದ್ಯೋಗಿಕವಾಗಿ ಆಗಲಿ, ಆರ್ಥಿಕವಾಗಿ ಆಗಲಿ ಈ ಸಮುದಾಯಕ್ಕೆ ಯಾವುದೇ ಸವಲತ್ತುಗಳು ಸಿಗ್ತಾ ಇಲ್ಲ. ಕೊಟ್ಟರೂ ಸಹ ಮತ್ತಷ್ಟು ಜನ ಕಸ್ಕೊಳ್ತಾ ಇದ್ದಾರೆ. 2A ಬಹಳಷ್ಟು ಸೌಕರ್ಯಗಳಿದ್ದಾವೆ. ನಿಮಗೆ 15% ಇದೆ. ಕುಮಾರಸ್ವಾಮಿ ಅವರು ಹೇಳ್ತಾರೆ, ಮತ್ತಷ್ಟು ಜನ ಹೇಳ್ತಾ ಇದ್ದಾರೆ. ಅದೇ 2A ಇವತ್ತು ಯಾವ್ಯಾವ ಪ್ರಬಲ ಜಾತಿಗಳು ಬಂದು ಸೇರ್ಕೊಂಡಿದ್ದಾವೆ. 2A ಬಣಜಿಗರು ಅಂತ ಸೇರ್ಕೊಂಡಿದ್ದಾರೆ. ಬಣಜಿಗರು ಮತ್ತು ಈಗ ಸಾಧು ಲಿಂಗಾಯತರು ಸೇರ್ಕೊಂಡಿದ್ದಾರೆ.
ಬಹಳಷ್ಟು ಜನ ಸೇರ್ಕೊಂಡಿದ್ದಾರೆ. ಅವರು 2L ಬರುವಂತಹ ಚುನಾವಣೆಗಳಲ್ಲಿ ಅವರು ಸಹ ಅದನ್ನ ಅವಕಾಶಗಳನ್ನ ಕಸಿತಾ ಇದ್ದಾರೆ. ಅಲ್ಲಿ 2Aನಲ್ಲಿ ಬಣಜಿಗರು, ಗಾಣಿಗರು ಮತ್ತೆ ಸಾಧುಲಿಂಗಾಯತರು ಇವರೆಲ್ಲರೂ ಬಂದು ಸೇರ್ಕೊಂಡಿರೋದ್ರಿಂದ ಇಲ್ಲಿ ಕುರುಬರಿಗೆ ಸಲ್ತಾ ಇರ್ತಾರೆ ಇಷ್ಟು ದಿವಸ, ಅದನ್ನೆಲ್ಲರೂ ಸಹ ರಾಜಕೀಯವಾಗಿ ಕಸ್ಕೊಳ್ತಾ ಇದ್ದಾರೆ. ಬರ್ತಾ ಇದೆ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಬರ್ತಾ ಇದೆ, ನೋಡ್ತಾ ಇರಿ ನೀವು. ಗ್ರಾಮ ಪಂಚಾಯತಿ ಬರ್ತಾ ಇದೆ, ನೀವು ನೋಡ್ತಾ ಇರಿ ಕುರುಬರ ಅವಕಾಶಗಳನ್ನು ಯಾವ ರೀತಿ ಕಸ್ಕೊಳ್ತಾರೆ ಅಂತೇಳಿ. ಅದಕ್ಕೆ ನಾವು ಜನಸಂಖ್ಯೆಯಲ್ಲಿ ಈಗ ಸಮೀಕ್ಷೆಯಲ್ಲಿ ಗೊತ್ತಾಗುತ್ತೆ. ಬಂದಾಗ ನಾವು ST ಮೀಸಲಾತಿಯನ್ನು ನಾವು ಕೇಳ್ತಾ ಇದ್ದೇವೆ. ಯಾತಕ್ಕೆ ಕೇಳ್ತಾ ಇದ್ದೇವೆ ಅಂತಂದರೆ, ಈ ಸಮುದಾಯ ಸ್ವತಂತ್ರ ಬಂದಾಗಿನಿಂದ ಇವತ್ತಿನವರೆಗೂ ಅಂಕಿಅಂಶಗಳು ಹೇಳುತ್ತೆ ಈ ಸಮುದಾಯಕ್ಕೆ ಯಾವುದೇ ಪ್ರಾತಿನಿಧ್ಯತೆ ಇಲ್ಲ. ಅದಕ್ಕಾಗಿ ಈ ಸಂಖ್ಯೆಗಳನ್ನು ಆಧರಿಸಿ ಕುರುಬ ಸಮುದಾಯಕ್ಕೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಮುಂದುವರಿಯೋದಕ್ಕೆ ಸರ್ಕಾರ ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು ಅಂತೇಳಿ ಒತ್ತಾಯ ಮಾಡೋದಕ್ಕಾದರೂ ನಾವೆಲ್ಲರೂ ಸಹ 100%, 100ಕ್ಕೆ 100% ಕುರುಬರು. ನೀವು ಎಲ್ಲೇ ಇರಿ, ನೀವು ಯಾವುದೇ ಊರಲ್ಲಿರಿ, ನೀವು ಬಾಂಬೆಲಿರಿ, ಡೆಲ್ಲಿಲಿರಿ, ಜೈಪುರದಲ್ಲಿರಲಿ, ಮತ್ತೊಂದು ಕಡೆ ಇರಿ, ಜಾತಿ ಗಣತಿ ಬಂದಾಗ ಎಲ್ಲ ಮನೆಯ ಮಕ್ಕಳನ್ನು ಎಲ್ಲರೂ ಎಲ್ಲೆಲ್ಲಿ ಹೋಗಿರ್ತಾರೆ ಎಲ್ಲರದನ್ನು ವಿಷಯಗಳನ್ನು ಕೊಡಬೇಕು. ಇದು ನಿಮ್ಮ ಕರ್ತವ್ಯ. ಬಂಧುಗಳೇ, ಶ್ರೀ ಕನಕ ಟಿವಿ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.